ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಬಹಳ ಜನ ಕೇಳ್ತಾ ಇರುವ ಪ್ರಶ್ನೆಯನ್ನು ವಿಡಿಯೋ ಮಾಡ್ತಾ ಇದ್ದೇನೆ. ವೆನ್ ವಿಲ್ ದ ಮಾರ್ಕೆಟ್ ಕ್ರ್ಯಾಶ್? ಸರ್, ಮಾರುಕಟ್ಟೆ ಮೇಲೆ 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 ಹೋಗ್ತಾ ಇದೆಯಲ್ಲ, ಫುಲ್ ಬುಲ್ ಮಾರ್ಕೆಟ್ ತರ ಕಾಣ್ತಾ ಇದೆಯಲ್ಲ, ಯಾವಾಗ ಕ್ರ್ಯಾಶ್ ಆಗುತ್ತೆ, ಯಾವಾಗ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ? ಯಾರಿಗೂ ಇದರ ಬಗ್ಗೆ ಕರೆಕ್ಟ್ ಆನ್ಸರ್ ಇಲ್ಲ. ಬಹಳ ಜನ ತಮಗೆ ಆನ್ಸರ್ ಗೊತ್ತು, ಟೆಕ್ನಿಕಲ್ ಅನಾಲಿಸಿಸ್ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವ್ರು ಹೇಳ್ತಾ ಇರೋದು ತಪ್ಪು. ಯಾಕಂತಂದ್ರೆ ಮಾರುಕಟ್ಟೆ ಎಲ್ಲಿ ಹೋಗ್ತದೆ ಅಂತ ಗೊತ್ತಿರೋದು ದೇವರಿಗೆ ಮಾತ್ರ. ಬಹಳ ಜನ ಅವರನ್ನು ನಂಬ್ತಾರೆ. ಈ ಹಿಂದೆ ನಾವು ನೋಡಿದ ಹಾಗೆ 16,000 ಕ್ರಾಸ್ ಆಗಲ್ಲ, ಈಗ ನೀವು ನಿಮ್ಮ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ ಅಂತ ಸುಮಾರು ಜನ ಹೇಳಿದ್ರು. ಸ್ವಲ್ಪ ಜನ ಹೇಳಿದ್ರು 16,000 ಕ್ರಾಸ್ ಆಗುತ್ತೆ. ಈಗ ಜನಗಳೇನು ಹೇಳ್ತಾರೆ, ನಾನು ಮೊದಲೇ ಹೇಳಿದ್ದೆ ಅಂತಾರೆ. ಆದ್ದರಿಂದ ಈ ಸ್ಟಾಕ್ ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡೋದು ಕಷ್ಟ ಶಾರ್ಟ್ ಟರ್ಮ್ ನಲ್ಲಿ. ಲಾಂಗ್ ಟರ್ಮ್ ನಲ್ಲಿ ನಮಗೆ ಗೊತ್ತು, ಸ್ಟಾಕ್ ಮಾರ್ಕೆಟ್ ವರ್ಷ ಆವರೇಜ್ ಆಗಿ ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ಸ್ಟಾಕ್ ಮಾರ್ಕೆಟ್ ಮುಂದಿನ ದಿನಗಳಲ್ಲಿ ಬಿದ್ದರೆ ನಾವು ಏನೇನು ಪ್ರಿಪರೇಷನ್ಗಳನ್ನು ಮಾಡ್ಕೊಳ್ಬೇಕು, ಇವತ್ತಿನಿಂದ ಅದಕ್ಕೆ ರೆಡಿ ಇರಬೇಕು. ಉದಾಹರಣೆಗೆ, ಈಗ ಸದ್ಯಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡ್ತಾ ಇರುವಂತ ಹೆಚ್ಚಿನ ಹೂಡಿಕೆದಾರರಿಗೆ ಬೇರ್ ಮಾರ್ಕೆಟಿನ ಎಕ್ಸ್ಪೀರಿಯನ್ಸ್ ಇಲ್ಲ. ಈಗ ಸದ್ಯಕ್ಕೆ ನೀವು ಹಾಕಿದ 100 ರೂಪಾಯಿ 110, 20, 130, 140ರಲ್ಲಿ ಕುತ್ಕೊಂಡಿದೆ. ಅವ್ರೇನ್ ತಿಳ್ಕೋತಾ ಇದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬೇರ್ ಮಾರ್ಕೆಟ್ ಬಂದ್ರೆ ಏನಾಗುತ್ತೆ ಅಂತ ಹೇಳ್ತೇನೆ. ನೀವು 100 ರೂಪಾಯಿಯಲ್ಲಿ ತಗೊಂಡದ್ದು 140ರಲ್ಲಿ ಇರುವಂತಹದ್ದು ಕಡಿಮೆ 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 ಆಗಿ ಕೊನೆಗೊಂದು 3-4 ತಿಂಗಳ ಮೇಲೆ ಬಂದು 80 ರೂಪಾಯಿ ಕುತ್ಕೋಬಹುದು. ಮತ್ತು ನೀವು ತಿಳ್ಕೊತೀರಿ 80ರಿಂದ 100 ಹೊರಟೋಗುತ್ತೆ ಅಂತ. ಇಲ್ಲ, ಕನಿಷ್ಠ ಪಕ್ಷ 80 ರೂಪಾಯಿ 2-3 ವರ್ಷ ಆ ರೇಟಲ್ಲಿ ಕುತ್ಕೊಂಡಾಗ ಹೆಚ್ಚಿನವರಿಗೆ ಫ್ರಸ್ಟ್ರೇಷನ್ ಆಗುತ್ತೆ. ಸೇಲ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ಇಂದ ಹೊರಗೋಗ್ತಾರೆ. ಮತ್ತೆ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ. ನೀವು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಬೇರ್ ಮಾರ್ಕೆಟ್ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸ್ ಇದ್ರೆ 80 ರೂಪಾಯಿ ಬಂದಾಗ ಪ್ರತಿ ತಿಂಗಳು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರೆ ಒಂದು ಒಳ್ಳೆ ರೇಟ್ ಅಲ್ಲಿ ದೊಡ್ಡ ಅಮೌಂಟ್ ಅಲ್ಲಿ ನಿಮ್ಮ ಹತ್ರ ಷೇರುಗಳು ಸಂಗ್ರಹಣೆ ಆಗ್ತಾ ಇದ್ವು. ಆಮೇಲೆ ಮುಂದಿನ ಬುಲ್ ಮಾರ್ಕೆಟ್ ಅಲ್ಲಿ 150, 160 ಆದಾಗ ಒಟ್ಟಿಗೆ ಮಾರ್ಕೊಂಡಿದ್ರೆ ನಿಮಗೆ ದೊಡ್ಡ ಅಮೌಂಟ್ ಬರ್ತಾ ಇತ್ತು. ಈಗ ಮುಂದಕ್ಕೆ ಹೋಗ್ತಾ ಇದ್ದೇನೆ. ನಾವು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೇವೆ, ಬಹಳ ಜನ ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಆಗಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಂತಹ ವಿಚಾರಗಳನ್ನು ನಾವು ಬುಲ್ ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ಲಿ ಮರ್ತು ಹೋಗ್ತೇವೆ. ಬೇರ್ ಮಾರ್ಕೆಟ್ ಅಲ್ಲಿ ಮತ್ತೆ ನೆನಪಿಗೆ ಬರುತ್ತೆ. ಆಮೇಲೆ ಯಾವಾಗ ಷೇರು ಮಾರುಕಟ್ಟೆ ಬೇರ್ ಮಾರ್ಕೆಟ್ ಅಲ್ಲಿ ಕೆಳಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಜನ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮು, ಗ್ಯಾಮ್ಲಿಂಗು, ಮತ್ತೆ ವಿ ಕೆನಾಟ್ ಮೇಕ್ ಮನಿ ಅಂತ ಹೇಳ್ತಾರೆ. ಬುಲ್ ಮಾರ್ಕೆಟ್ ಎಷ್ಟು ದಿನ ನಡೀತದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ದಿನ ಅದು ಕೊನೆಗಂಡು ಹಿಂದಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಅದು ಅಲ್ಲಿಂದ ಬೇರ್ ಮಾರ್ಕೆಟ್ ಕಡೆಗೆ ಹೊರಟೋಗುತ್ತೆ. ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಸ್ಟಾಕ್ಗಳು ನೀವು ತಗೊಂಡೋದು ಇಂಡಿವಿಜುವಲ್ 10ರಿಂದ 20ರಿಂದ 30ರಿಂದ 40% ಈಸಿಯಾಗಿ ಕೆಳಗೆ ಬೀಳ್ತವೆ. ಸದ್ಯಕ್ಕೆ ನಾನು ಇದನ್ನು ಮಾತಾಡುವಾಗ ಜನ ಹೇಳ್ಬೋದು ಇದೆಲ್ಲ ಏನು ಆಗುವಂತದ್ದಲ್ಲ, ಏನಿದ್ರು ಮೇಲೆ ಹೋಗುವಂತದ್ದು. ಹೌದು, ಲಾಂಗ್ ಟರ್ಮ್ ನಲ್ಲಿ ಹೌದು, ಶಾರ್ಟ್ ಟರ್ಮ್ ನಲ್ಲಿ ಅಲ್ಲ. ನೀವು ನಾನು ಹೇಳಿದ ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಕಷ್ಟ ಬಂದಾಗ, ಬೇರ್ ಮಾರ್ಕೆಟ್ ಬಂದಾಗ ನಾನು ಹೇಳಿದ ಈ ವಿಡಿಯೋನ ಮತ್ತೊಮ್ಮೆ ಪ್ಲೇ ಮಾಡಿ ನೋಡಿ. ಆದ್ದರಿಂದ ಇವತ್ತು ನಾನು ಕೇಳುವ ಪ್ರಶ್ನೆ, ನಾವು ಮುಂದಿನ ದಿನಗಳಲ್ಲಿ ಬೇರ್ ಮಾರ್ಕೆಟ್ ಬಂದರೆ ಅದನ್ನ ಫೇಸ್ ಮಾಡಲಿಕ್ಕೆ ನಮ್ಮ ಹತ್ರ ಏನು ಪ್ರಿಪರೇಷನ್ ಇದೆ? ಈಗ ನಾವು ನಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. ಮೊದಲನೇದು, ಯಾವ ತರದ ಷೇರುಗಳನ್ನ ಸದ್ಯಕ್ಕೆ ಖರೀದಿ ಮಾಡಿದ್ವಿ? ಬುಲ್ ಮಾರ್ಕೆಟ್ ಅಲ್ಲಿ ಹಣ ಮಾಡೋದು ಬಹಳ ಈಸಿ. ಇನ್ವೆಸ್ಟರ್ಸ್ ಆಲ್ ಕೈಂಡ್ಸ್ ಆಫ್ ಸ್ಟಾಕ್ಸ್ ನ ಪರ್ಚೇಸ್ ಮಾಡ್ತಾರೆ. ಫಂಡಮೆಂಟಲಿ ಸ್ಟ್ರಾಂಗ್ ಇರಲಿ,
ವೀಕ್ ಇರಲಿ. ಆಮೇಲೆ ಬುಲ್ ಮಾರ್ಕೆಟ್ ಅಲ್ಲಿ ₹100 ಶೇರ್ ಅನ್ನು ಖರೀದಿ ಮಾಡ್ತಾರೆ, ₹2,000 ಕ್ವಾಲಿಟಿ ಸ್ಟಾಕ್ಸ್ ನ ಪರ್ಚೇಸ್ ಮಾಡೋದಿಲ್ಲ. ಒಂದು ವಿಚಾರ ತಿಳ್ಕೋಬೇಕು, ಕ್ವಾಲಿಟಿ ಸ್ಟಾಕ್ಸ್ ಯಾವಾಗ್ಲೂ ಎಕ್ಸ್ಪೆನ್ಸಿವ್ ಆಗಿರ್ತವೆ. ಜಂಕ್ ಸ್ಟಾಕ್ಸ್ ಕೇವಲ ₹100 ಸಿಕ್ಕಿದ್ರು ಅದು ಫಂಡಮೆಂಟಲಿ ಬಹಳ ವೀಕ್ ಇರುತ್ತೆ. ಬೇರ್ ಮಾರ್ಕೆಟ್ ಬಂದಾಗ ಸಡನ್ ಆಗಿ ಫಂಡಮೆಂಟಲಿ ವೀಕ್ ಜಂಕ್ ಸ್ಟಾಕ್ಸ್ ಕ್ರಾಶ್ ಆಗ್ತವೆ, ಮತ್ತೆ ಪುನಃ ರಿಕವರಿ ಆಗೋದೇ ಇಲ್ಲ. ಆವಾಗ ಇನ್ವೆಸ್ಟರ್ಸ್ಗೆ ಸಿಕ್ಕಾಪಟ್ಟೆ ಭಯ ಸ್ಟಾರ್ಟ್ ಆಗುತ್ತೆ. ಆದರೆ ಇಂತಹ ಜಂಕ್ ಸ್ಟಾಕ್ಗಳು ಮುಂದೆ ರಿಕವರಿ ಆಗುವುದೇ ಇಲ್ಲ, ಪರ್ಮನೆಂಟ್ ಆಗಿ ದುಡ್ಡನ್ನು ಕಳ್ಕೊಳ್ತೀವಿ. ಆದ್ದರಿಂದ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಿದ್ದರೂ ಕೂಡ ನೀವು ಒಳ್ಳೆಯ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳನ್ನು ಇಟ್ಕೊಳ್ಬೇಕು, ಒಳ್ಳೆಯ ಮಾರ್ಕೆಟ್ ಲೆವೆಲ್ ನಲ್ಲಿ. ಎರಡನೆಯ ಪ್ರಶ್ನೆ, ವಾಟ್ ಪರ್ಸೆಂಟೇಜ್ ಆಫ್ ಯುವರ್ ಮನಿ ಇಸ್ ಇನ್ ಸ್ಟಾಕ್ ಮಾರ್ಕೆಟ್? ಇದು ಬಹಳ ಇಂಪಾರ್ಟೆಂಟ್. ನಿಮ್ಮ ಒಟ್ಟು ಆಸ್ತಿಯ ಎಷ್ಟು ಪರ್ಸೆಂಟೇಜು ಷೇರು ಮಾರುಕಟ್ಟೆಯಲ್ಲಿದೆ? ಬುಲ್ ಮಾರ್ಕೆಟ್ ಅಲ್ಲಿ ಹೂಡಿಕೆದಾರರಿಗೆ ಟೆಂಪ್ಟೇಷನ್ ಸ್ಟಾರ್ಟ್ ಆಗುತ್ತೆ, ಇರೋ ದುಡ್ಡನ್ನೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ನಾನು ನೋಡಿದ್ದೀನಿ, ಕೆಲವರು 90% ವರೆಗೂ ಅವರ ಉಳಿತಾಯದ ಹಣವನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಅವರು ಷೇರನ್ನು ಮಾರಿಕೊಳ್ಳದೆ ಇದ್ದರೂ ಕೂಡ ಒಂಥರ ನೋಷನಲ್ ಲಾಸ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಷೇರುಗಳನ್ನು ಮಾರ್ಲಿಕ್ಕಾಗೋದಿಲ್ಲ ಮತ್ತು ತುಂಬಾ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಇವತ್ತು ನಾನು ನಿಮ್ಮ ಆಸ್ತಿಯ ವಿವರ ಹೇಗಿರಬೇಕು ಅಂತ ಹೇಳ್ತಾ ಇದ್ದೇನೆ. ಬ್ಯಾಂಕ್ ಬ್ಯಾಲೆನ್ಸ್ PPF 10% ಮೇಲಿರಬಾರ್ದು, ಚಿನ್ನದಲ್ಲಿ 5% ಮೇಲಿರಬಾರ್ದು, ರಿಯಲ್ ಎಸ್ಟೇಟ್ ಮ್ಯಾಕ್ಸಿಮಮ್ 50, ಮ್ಯೂಚುವಲ್ ಫಂಡ್ 15, ಸ್ಟಾಕ್ಸ್ ನಲ್ಲಿ 20. ಟೋಟಲ್ ಎಲ್ಲವನ್ನು ಕೂಡಿಸಿದಾಗ ನಿಮ್ಮ ಆಸ್ತಿ ₹100 ಆಯ್ತು. ನಿಮ್ಮ ಎಕ್ಸ್ಪರ್ಟೈಸ್ ಚೆನ್ನಾಗಿದ್ದು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪರಿಣಿತರು, ಎಕ್ಸ್ಪರ್ಟ್ ಅಂತ ಆದ್ರೆ ನೀವು ಮ್ಯೂಚುವಲ್ ಫಂಡ್ ನ 15% ಅನ್ನು ಮರೆತು ಅದನ್ನು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಹಾಕಬಹುದು. ಮೂರನೆಯ ಪ್ರಶ್ನೆ ನೀವು ನಿಮಗೆ ಕೇಳ್ಕೊಳ್ಬೇಕಾಗಿರೋದು ಈ ಬುಲ್ ಮಾರ್ಕೆಟ್ ಅಲ್ಲಿ ಏನು ಅಂತಂದ್ರೆ, ನಿಮಗೆ, ನಿಮ್ಮ ಹೆಂಡತಿಗೆ, ಮಕ್ಕಳಿಗೆ, ನಿಮ್ಮ ಪೇರೆಂಟ್ಸಿಗೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಮಾಡ್ಕೊಂಡಿದ್ರ? ಬಹಳ ಸತಿ ಮೆಡಿಕಲ್ ಎಮರ್ಜೆನ್ಸಿ ಆಗುತ್ತೆ ಫ್ಯಾಮಿಲಿಯಲ್ಲಿ, ನೀವು ಏನೇನು ಹಣವನ್ನು ಕೂಡಿಟ್ಟಿದ್ರೋ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಎಲ್ಲಾ ಖಾಲಿ ಆಗುತ್ತೆ ದುಡ್ಡು. ಮತ್ತೆ ನಿಮ್ಮ ಹತ್ರ ಷೇರು ಮಾರುಕಟ್ಟೆಯಲ್ಲಿ ಸಂಗ್ರಹ ಮಾಡಿದ ಷೇರುಗಳನ್ನು ಮಾರಬೇಕಾಗುತ್ತೆ. ಬೇರ್ ಮಾರ್ಕೆಟ್ ಅಲ್ಲಿ ಅಕಸ್ಮಾತ್ ಸೇಲ್ ಮಾಡಬೇಕು ಅಂತಂದ್ರೆ ನಿಮಗೆ ಬೇಕಾದ ರೇಟು ಸಿಕ್ಕದೇ ಇರಬಹುದು, ಲಾಸು ಆಗಬಹುದು. ಆದ್ದರಿಂದ ಇವತ್ತೇ ನೀವು ಷೇರು ಮಾರುಕಟ್ಟೆ ಬುಲ್ ಫೇಸ್ ಅಲ್ಲಿ ಇದ್ದಾಗಲೇ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಮತ್ತೆ ನಿಮ್ಮ ಫ್ಯಾಮಿಲಿಯನ್ನು ಕವರ್ ಮಾಡ್ಕೊಂಡ್ಬಿಡಿ. ನಾಲ್ಕನೆಯ ಪ್ರಶ್ನೆ, ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್, ಖರ್ಚು ಮಾಡುವಂತ ಶೈಲಿ. ಯಾವಾಗ ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಚೆನ್ನಾಗಿದೆಯೋ ಆಗ ನಾವು ನಮ್ಮ ಕಮಿಟ್ಮೆಂಟ್ಗಳನ್ನು ಜಾಸ್ತಿ ಮಾಡ್ಕೊಳ್ತೇವೆ, ಆಮೇಲೆ ಕಾರ್ ಲೋನು, ಹೋಮ್ ಲೋನ್ ಇತ್ಯಾದಿ ಕಟ್ತಾ ಹೋಗ್ತೇವೆ. ಆದರೆ ನಮ್ಮ ಜಾಬು, ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇಲ್ಲ, ಮತ್ತೆ ಷೇರು ಮಾರುಕಟ್ಟೆ ಕೂಡ ಡೌನ್ ಆಗಿದೆ ಡ್ರಾಸ್ಟಿಕ್ ಆಗಿ ಅಂತಾದಾಗ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಅನ್ನು, ಕಮಿಟ್ಮೆಂಟ್ ಗಳನ್ನು ನೀವು ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಆದ್ದರಿಂದ ನೀವು ನಿಮ್ಮ ಎಕ್ಸ್ಪೆನ್ಸಸ್ ಅನ್ನು ವರ್ಸ್ಟ್ ಕೇಸ್ ಸಿನೇರಿಯೋದಲ್ಲಿ ಯಾವ ತರ ಇರಬಹುದು, ಮತ್ತೆ ನನ್ನ ಕೆಲಸ ಯಾವ್ದು ಮಾಡಬೇಕು, ಯಾವ ತರ ಕೆರಿಯರ್ ನಲ್ಲಿ ನಿಮ್ಮ ಗ್ರೋತ್ ಆಗ್ಬೇಕು, ಇನ್ವೆಸ್ಟ್ಮೆಂಟ್ ಯಾವ ತರ ಬುಲ್ ಫೇಸ್ ಅಲ್ಲಿ ಮಾಡ್ತಾ ಹೋಗ್ಬೇಕು ಲಾಂಗ್ ಟರ್ಮ್ಗೆ, ಅದನ್ನ ಪ್ಲಾನ್ ಮಾಡಬೇಕು. ನೀವು ನಿಮ್ಮ ಎಕ್ಸ್ಪೆನ್ಸಸ್, EMI ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅಂತಾದ್ರೆ, ನಿಮ್ಮ ಕೆರಿಯರ್ ಅಲ್ಲಿ ಸಕ್ಸಸ್ ಇದೆ, ಪೋರ್ಟ್ಫೋಲಿಯೋಲಿ ಚೆನ್ನಾಗಿ ರಿಟರ್ನ್ಸ್ ಇದೆ ಅಂತಂದ್ರೆ ನಿಮಗೆ ಯಾವ ಮಾನಸಿಕ ಒತ್ತಡವೂ ಕೂಡ ಬರೋದು. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ, ಸಮಾಜದ ಒಳಿತಿಗೋಸ್ಕರ ಮಾಡಿರುವಂತ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಹೇಳಿದ್ದು ಸರಿ ಅಂತ ಕಂಡ್ರೆ ದಯವಿಟ್ಟು ನೀವು ಲೈಕ್ ಬಟನ್ ಅನ್ನ ಒತ್ತಿ, ಮತ್ತೆ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಆಮೇಲೆ ಈಗ ನಾನು ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು
ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ಏನು ಅಂತಂದ್ರೆ, ಮುಂದಿನ ಸತಿ ಏನಾದ್ರೂ ಮಾರ್ಕೆಟ್ ಕ್ರ್ಯಾಶ್ ಆದರೆ ಅದಕ್ಕೆ ನೀವು ಪ್ರಿಪೇರ್ ಮಾಡಿಕೊಳ್ಳುತ್ತೀರಾ? ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತಂದ್ರೆ ಐ ವಿಲ್ ಪ್ರಿಪೇರ್ ಅಂತ ಟೈಪ್ ಮಾಡಿ, ಇಲ್ಲ IWP ಅಂತ ಟೈಪ್ ಮಾಡಿ. ಯಾಕಂದ್ರೆ ಬಹಳ ಜನ ನಾನು ನೋಡಿದ್ದೇನೆ, ರೀಸೆಂಟ್ ಆಗಿ ಖುಷಿಯಲ್ಲಿದ್ದಾರೆ, ಬೇಕಾದಷ್ಟು ಪ್ರಾಫಿಟ್ ಬಂದಿದೆ, ಮುಂದೆ ಬೇರ್ ಮಾರ್ಕೆಟ್ ಬರುತ್ತೆ ಅನ್ನುವ ಸೂಚನೆಯೂ ಅವ್ರ ಹತ್ರ ಇಲ್ಲ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.